ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಈಗೇನು ಈ ವ್ಲಾಗ್ ಏನು ನೋಡಾಕತ್ತಿರಲ್ಲ ಗೈಸ್, ಇದು ಯಾವಾಗೋ ಮಾಡಿರೋ ವ್ಲಾಗ್ ಅಂತಂದ್ರೆ ವಿಡಿಯೋ ಮಾಡಿರೋದು. ಯಾವಲೇ ನಾಯಿ ಅಲ್ಲೋಡಿ ಎಷ್ಟು ಎಡ್ಜಾಗ ಕುಂತೈತೆ ಲೇ ಹುಡ್ರ. ಗೈಸ್ ಈ ಬ್ಲಾಗ್ ಏನು ನೋಡಾಕತ್ತಿರಲ್ಲ, ಈಗ ಈ ಬ್ಲಾಗನ್ನ ಯಾವಾಗೋ ಮಾಡಿರೋದು ವಿಡಿಯೋನ ಅದು ತೋರಿಸ್ತೀನಿ ಗೈಸ್. ಇದ್ರಾಗ ಇನ್ನೊಂದೇನೆಂದರೆ ಏಡಿದೊಂದು ಐತಿ. ಏಡಿ ಅಂದರೆ ಗೊತ್ತಾಗ್ತಿದ್ದೆ, ಏಡಿ ಗೈಸ್ ಅಂತಾರಲ್ಲ, ಅದು ಫಿಶಿಂದು ಅದು ಅಂದ್ರೆ ರಿಲೇಟೆಡ್ ಐತಿ. ಮತ್ತು ನನ್ನ ಸೈಟ್ ವರ್ಕಿಗೆ ಹೋಗಿದ್ನಲ್ಲ ಅವಾಗಿಂದ ಅದನ್ನು ಐತಿ ವೀಡಿಯೋ. ಇದು ನೋಡ್ರಿ ಗೈಸ್, ಸ್ವಲ್ಪ ಇಂಟ್ರೆಸ್ಟ್ ಬರ್ಬೋದು ನಿಮಗೆ. ಅದು ವರುಣಿಗೆ ಹೇಳಿದ್ನ ಅದು ಏಡಿ ವೀಡಿಯೋ ತಗೋಬೇಕಂತ. ಈಗ ಅದಕ್ಕೆ 5,000 ಕೊಟ್ಟೀನಿ ಈಗ ಇದನ್ನು. ಹಾಗೆ ಮತ್ತು ಇಲ್ಲಾರ್ದಾಗ ಹಿಂಗೆ ಎಮರ್ಜೆನ್ಸಿ ಇದ್ದಾಗ ಇಂಥವು ಮಾಡ್ಕೊಂತಿರ್ಬೋದು. ನೋಡಿರಿ, ಇಂಟ್ರೆಸ್ಟ್ ಬರ್ತಂತ ಅಂದ್ಕೊಂಡೀನಿ. ನೋಡಿರಿ, ಲೆಟ್ಸ್ ಗೋ. ಹಾಯ್ ಗುರು, ಎಲ್ಲ ನಮಸ್ಕಾರ. ಇವತ್ತು ಸೈಟಿಗೆ ಸ್ಟೀಲ್ ಹಾಕೋಕ್ಕೆ ಹೋಗಿದ್ದೆ. ಸ್ಟೀಲ್ ಹಾಕ್ಬೇಕಂತಿತ್ತು, ಬೆಳಗ್ಗೆ ಸ್ವಲ್ಪ ಕಮ್ಮಿ ಬಿದ್ದಿತ್ತು. ಇವತ್ತು ಕೈನಲ್ಲಿ ಎಂತೆಂಥವ್ರು ಸೈಂಟಿಸ್ಟ್ ಇದ್ದಾರೆ. ಒಂದು 3 ಗಾಲಿದ ರಿಕ್ಷಾಗೆ ಇಂಜಿನ್ ಫಿಕ್ಸ್ ಮಾಡಿ ಅದನ್ನು ಆಟೋ ಥರ ಓಡಿಸ್ತಿದ್ದಾರೆ. ಯಾರ್ಯಾರಿಗೋ ಬನ್ನಿ, ನಮ್ಮ ಈ ತಾತ ಕೊಡ್ಬೇಕನ್ನೋದೇ ನಮ್ಮದು ಇದು. ನೋಡ್ರಿ, ಅದು ನಾನು ಸ್ಟಾರ್ಟ್ ಮಾಡೋದು ಬೇಡ, ಸೈಕಾಗಿ ಹೆಂಗೆ ಹೊಡಿತಾನೆ ತಾತ. ಇದು ಯಾರು ಇದು ಹೊಡೆದಾಗ ಹೊಡಿತಾನೆ. ಅದಕ್ಕೆ ಯಾರ್ಯಾರಿಗೋ ಕೊಡ್ತಾರ, ಇಂಥವ್ರಿಗೆ ಕೊಡ್ಬೇಕು. ನಾನು ನಿಜ ಸೈಕಾಗ್ಬಿಟ್ಟೆ. ಅದು ಈ ಥರ ಅದು ಇಂಜಿನ್ ಫಿಕ್ಸ್ ಮಾಡಿ. ಓ ಮೈ ಗಾಡ್, ನಮ್ಮ ತಾತ ಬಂದ. ಇಂಜಿನ್ ಇರುವ ತಾತ ಫುಲ್ ಗಟ್ಟಾಯ್ತು ಇಂಜಿನ್ ಹತ್ರ. ನೋಡಿ ಕೊಳೆವಲ್ರಿ ಏನಿಲ್ಲ ತಾತ ಅಲ್ಲೇ. ಹಾಂ, ಇಂಜಿನ್ ಹಾಂ ತಾತ, ಯಾರು ನೀವು ಫಿಕ್ಸ್ ಮಾಡ್ರ ಇದನ್ನೆಲ್ಲ ಇಂಜಿನ್? ಹಾಂ, ನೀವು ಮಾಡ್ರ? ಏನು ನಿಮ್ದು ತಲೆ ಅದು? ಅಲ್ಲ, ಆದ್ರೆ ಬೇಸ್ ತಲೆ ಓಡಿಸಿರ್ ಬಿಡ್ರಿ. ಹಿಂಗೆಲ್ಲ ರಿಕ್ಷಾಗ ಮಾಡಿ ಕೊಟ್ಬಿಡ್ರಿ. ಹಿಂಗೆ ಮಾಡ್ತಾನ ಒಬ್ಬತ್ತ ಹಂಪಿ ರೋಡ ಮಾಡ್ತಾನೇನ? ಹಾಂ ಹಾಂ ಹಾಂ. 15,000 ರೂಪಾಯಿ ತಗೊಂಡ ಚಲೋ ಅಲ್ಲ. 15,000 ಹೋದ್ರು ತುಳೆ ತಪ್ಪುತ್ತೆ. 3 ವರ್ಷ ಎಷ್ಟ? 3 ವರ್ಷ. ಅಬಾ ಎದ್ರ ಗಾಡಿ ಇಂಜಿನ್ ಇದು? ಗಾಡಿದ ಗಾಡಿ ಆಟೋ? ಆಕ್ಸಲ್ ಗಾಡಿ ಎಕ್ಸೆಲ್ ಗಾಡಿ. ಹಾಂ, ಇಲ್ಲಿ ಬಾಡಿಗೆ ಹೋಯ್ತಿದ್ದ ನಾನು ನೋಡಿ. ಎಲ್ಲಿ? ಕಸ ಹೋಯ್ತಿದ್ದ ನಾನು. ಇಲ್ಲ ನೋಡಿಲ್ಲ. ಇದು ನಮ್ದಲ್ಲ, ನಾವು ಇಂಜಿನಿಯರ್ ಕನ್ಸ್ಟ್ರಕ್ಷನ್ ಕಟ್ತಿರ್ತೀವಲ್ಲ. ಇವತ್ತು ರಾಡ್ ಕಮ್ಮಿ ಬಿದ್ದಿದ್ದು, ಅದಕ್ಕೆ ಕೇಳಿದ್ವಿ. ಅಂದ್ರೆ ಭಾರಿ ತಲೆ ಓಡಿಸ್ಯಾರ. ನಾನಂತರೂ ಭಾರಿ ಹುಚ್ಚಾಗ್ಬಿಟ್ಟು ನಾನು ನೋಡಿ. ನೀವು ಅದೇನೋ ಒತ್ತ ಕುಂತಿರಂತ ನಾನು ಅನ್ಕೊಂಡೆ. ಬಾ ಎಸ್ ಗಾಯ್ಸ್, ಈಗ ನಾವು ಬಂದಿರೋದು ಸೀದಾ ಕಡೆ ಡ್ಯಾಮ್ ಕಡೆಗೆ. ಸೀದಾ ಡ್ಯಾಮ್ ಕಡೆ ಅಂದರೆ ಡ್ಯಾಮ್ ಮುಂದಕ್ಕೆಲ್ಲ ಹಿಂಗೆ ಮಾರ್ತಿರ್ತಾರೆ. ನಾವು ಒತ್ತಾಗ ಗೈಸ್ ದೊಡ್ಡ ಮೀನು ಗೈಸ್ ಬರ್ತೈತಿ. ಇನ್ನೂ ಉಸಿರಾಡಾಗತ್ತೈತಿ, ಬದುಕಿರೋದು ಇನ್ನೂ ಉಸಿರಾಡಾಗತ್ತೈತಿ. ಹೊರಡು ಸ್ಪೆಷಲ್ ಅಂತಂದು ಏಡಿ ತೊಂಬರಕ್ಕೆ ಕರ್ಕೊಂಡು ಬಂದ ಗೈಸಿಗೆ. ಅನ್ನ ಗೈಸ್ ಸೈಜ್ಗಳು ನೋಡ್ತಾ ಇದ್ರೆ ಮೆಂಟಲ್. ಆದರೆ ಆ ಸ್ಮೆಲ್ಲಿನ ನೋಡ್ತಿದ್ರೆ ಇನ್ನು ಅಲ್ಲೇ ಮೂರ್ಛೆ ಬೀಳೋದು ಆ ಥರನೇ. ಈಗ ಫ್ರೆಶ್ ಬರೋಣ ಏಡಿ ಹೇಳಂಗೆ ಗೈಸಿಗೆ. ಏಡಿ ಕಟ್ ಮಾಡಿ ಕೊಡಾಗತ್ತಲ್ಲ. ಕಟ್ ಕ್ಲೀನ್ ಅಂದರೆ ಅದಕ್ಕೆ ಸಪ್ರೇಟ್ ಅಂದರೆ ಕಟ್ಟು ನಾರ್ಮಲ್ ಮಾಡಿ ಕೊಡ್ತಾರೆ. ಕ್ಲೀನ್ ಅಂದರೆ ಸ್ವಲ್ಪ ಸಪ್ರೇಟ್ ಅಮೌಂಟು ಅದು ಇದಿರ್ತೈತಿ. ಸ್ಪೆಷಲ್ ಅನ್ನೋದಕ್ಕೆ ಹೊರೋಣ ಅದು ಹೇಳೋಣ ಗೈಸಿ. ಇನ್ನೂ ಬೈಕ್ ಐತಿ, ವೀಡಿಯೋ ಆನ್ ಮಾಡಬೇಕು ಅನ್ನೋ ನೋವು ಮಾಡಾಗೈತಿ ಸತ್ಯ ಅಂತ. ಇನ್ನೂ ಉಸಿರಾಡಾಗತ್ತ ಗೈಸ್. ಇನ್ನು ಮೀನುಗಳು ಸೈಕ್ ಅಂದ್ರೆ ಒಂದೊಂದು ಹೆಸರು. ಏನೋ ಬಾಂಗಡ ಅಂತ ಏನೋ ಎಂದು ನನಗಂತೂ ಹೆಸರು ಗೊತ್ತಾಗಲಿಲ್ಲ. ಅದಕ್ಕೆ ಈಗ ಅದು ಕ್ಲೀನ್ ಮಾಡಿದ್ದೇನ ಸುಟ್ಟು ತಿಂತಾರಂತಂದರೆ ಏಡಿನ ಸೈಕ್ ಐತಂತಂದ್ರೆ ಅದು ಹೆಂಗೈತಂತ ನನಗೂ ಗೊತ್ತಿಲ್ಲ. ಮತ್ತು ಅದ್ರಾಗ ಇವನು ಇಷ್ಟು kg ಅಂತಂತೇನೋ ಹೇಳಿದ್ ನಾವು ಹೊರಗಡೆ. 1 kg ಸಮಥಿಂಗ್ ಒಂದೊಂದು ಡಿಮ್ಯಾಂಡು ಸಪ್ರೇಟ್ ಏಟ್ರ್ ನೋಡಿ ಸೇರಿದ ಹಾಕಕತ್ತಾರೆ. 1 kg ಸಮಥಿಂಗ್ ಹಾಕಿ ಫುಲ್ ಕರೆಕ್ಟ್ ತೂಕ ವೈಸ್ ಮಾಡಿ ಹಾಕಿ ಕಟ್ ಮಾಡಿ ಕೊಟ್ಟು ಮತ್ತು ಕ್ಲೀನ್ ಮಾಡೋದಕ್ಕೂ ಬೇರೆ ಅಮೌಂಟು ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾರೆ. ನೀನು ನೋಡ್ರಿ ಇದೇನಿರ್ತಲ್ಲ ಫಿಕ್ಸ್ ಮಧ್ಯಾಹ್ನ ಸಾಯಂಕಾಲ ಖಾಲಿ ಆಗ್ಬಿಡ್ತೈತಿ. ಹಂಗೆ ಮತ್ತು ನಮ್ಮ ಡ್ಯಾಮ್ ಅಂದ್ಮ್ಯಾಗ ಏನೋ ಮೊಸಳೆ ಬಿಟ್ರೆ ಮೊಸಳೆ ಸಿಕ್ಕರೆ ಅದನ್ನು ತಿಂತಾರೆ. ನಮಗೆ ಗೊತ್ತಿಲ್ಲ, ಅದು ಸಿಕ್ಕ
ಅದ್ರ ಸ್ಮೆಲ್ ಲಿಟ್ರಲ್ಲಿ ಆಗಲ್ಲ. ಅದ್ರಾಗ ಇವನು ವರುಣ್ ಹೇಳಿದ ಮೀನೇನೋ ಕರೆಕ್ಟ್ ತೊಳಿಲಿಲ್ಲ ಅಂತಂದ್ರೆ ಸ್ಮೆಲ್ ಅದು ತಿನ್ನೋಕ್ಕಾಗಲ್ಲ ಅಂತ. ಎಷ್ಟು ಫಾಸ್ಟ್ ಗೈಸ್ ಮುಂದೆ ಇರುತ್ತಲ್ಲ ಅದ್ರದ್ದು ಅಂದರೆ ಅಟ್ಯಾಕೆ ಮಾಡೋದು ಹಿಂಗೆ ಹಿಡ್ಕೊಳತ್ತಲ್ಲ ಗೈಸ್ ಹಿಡಿಯೋದು ಅದು ಮುಂದೆ ಇದು ಕಟ್ ಮಾಡೋಕತ್ತಾರ. ಎಷ್ಟು ಫಾಸ್ಟಾಗಿ ಕಟ್ ಮಾಡಿ ಹಾಕ್ತಾರೆ ಹೋಗೋದು ಸುಡೋದು ಅದಾದಮೇಲೆ ಅನ್ನ ಹೊತ್ತ ನಡೆಯಕತ್ತೈತಿ ಸರಿಯಾಗಿ ಕಟ್ಟಿಂಗ್ ಅಂದರು. ಆದ್ರೆ ಫುಲ್ ಅವತ್ತು ತಿಂದ ಮೇಲೆ ವರುಣ್ ಹೇಳಿದ ಸೈಕಿತ್ತು ಅಂತಂದು. ಅದಕ್ಕೋಸ್ಕರ ಬೆಳಗ್ಲಿಂದ ಊಟ ಅದಕ್ಕೆ ಫುಲ್ ಆಗಕತ್ತೈತಿ ಅದ್ರಾಗ ಸೂಪರ್ ಚೂರಿಸ ಅಂದರೆ ಇದ್ರಾಗ ಎಷ್ಟು ಚಂದ ಕ್ಲೀನ್ ಮಾಡ್ತಾರೆ ಅಂದರೆ ಮೆಂಟಲ್ ಅದು. ಯಾಕಂದ್ರೆ ಈಗ ಒಂದೊಂದು ಸಲ ಈಗ ವರುಣಿಗೆ ಅನ್ನಿಸ್ತೈತೆ ಏನಾರ ಇವನಿಗೆ ತಿನ್ಬೇಕು ಹಂಗೆ ಅನ್ಸತ್ತೆ.